ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್. ಇಲ್ಲಿ ಪ್ರೀ ಟೆಸ್ಟನ್ನು ಮುಗಿಸಿದ ನಂತರ ಇಲ್ಲಿ ಪೋಸ್ಟ್ ಟೆಸ್ಟ್ ಇಂಗ್ಲೀಷ್ಗೆ ಕ್ವಶನ್ ಪೇಪರ್ ಇರುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿದಾಗ ರೀಡ್ ದಿ ಶಾರ್ಟ್ ಪ್ಯಾರಾಗ್ರಾಫ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇಲ್ಲಿ ಶಾರ್ಟ್ ಪ್ಯಾರಾಗ್ರಾಫ್ ಇದೆ. ದ ಸ್ಮಾಲ್ ಡಾಗ್ ಈಸ್ ಪ್ಲೇಯಿಂಗ್ ಇನ್ ದ ಗ್ರೀನ್ ಪಾರ್ಕ್. ಇಟ್ ಈಸ್ ಚೇಸಿಂಗ್ ಎ ರೆಡ್ ಬಿ ಅಂತ ಇದೆ. ಕ್ವಶನ್, ವೇರ್ ಈಸ್ ದ ಡಾಗ್ ಪ್ಲೇಯಿಂಗ್? ಅಲ್ಲಿ ಆಪ್ಷನ್ಸ್ ಇದೆ, ಎಲ್ಲಿ ಆ ಒಂದು ನಾಯಿ ಆಡ್ತಾ ಇತ್ತು ಅಂತಕ್ಕಂಥದ್ದು. ಇನ್ನು ಸೆಕೆಂಡ್ ಕ್ವಶನ್ಗೆ ಬಂದಾಗ ರೀಡ್ ದ ಸೆಂಟೆನ್ಸ್. ಇಲ್ಲಿ ಸೆಂಟೆನ್ಸ್ ಬಂದು ಪ್ರಿಯಾ ವೆಂಟ್ ಟು ದ ಲೈಬ್ರರಿ ಟುಡೇ ಟು ರೀಡ್ ಎ ನ್ಯೂ ಸ್ಟೋರಿ ಬುಕ್. ಆ ಒಂದು ಸೆಂಟೆನ್ಸ್ಗೆ ಕ್ವಶನ್ ಇದೆ, ಹೂ ವೆಂಟ್ ಟು ದ ಲೈಬ್ರರಿ ಆ್ಯಂಡ್ ವೈ ಡಿಡ್ ಶಿ ಗೋ ದೇರ್? ಅಲ್ಲಿ ಯಾರು ಲೈಬ್ರರಿಗೆ ಹೋದರು, ಏಕೆ ಹೋದರು ಅಂತಕ್ಕಂಥದ್ದು. ಇನ್ನು ಇಲ್ಲಿ ಮೂರನೇ ಪ್ರಶ್ನೆಗೆ ರೈಟ್ 3 ಸಿಂಪಲ್ ಸೆಂಟೆನ್ಸಸ್ ಅಬೌಟ್ ದ ಪಿಕ್ಚರ್. ಇಲ್ಲಿ ಪಿಕ್ಚರನ್ನು ಕೊಟ್ಟಿದ್ದೇನೆ, ಅಲ್ಲಿ ನೀವು ಪಿಕ್ಚರ್ ಕೊಡ್ಬೋದು ಅಥವಾ ಏನು ಫುಡ್ ಐಟಮ್ ಆರ್ ಗೇಮ್ ಆರ್ ಫೇವ್ರೇಟ್ ಪರ್ಸನನ್ನು ನೀಡಬಹುದು. ಇಲ್ಲಿ ನಾನು ಪಿಕ್ಚರನ್ನು ಕೊಟ್ಟಿರ್ತೇನೆ. ಇನ್ನು ಫೋರ್ತ್ ಕ್ವಶನ್ಗೆ ಬಂದಾಗ ಇಮ್ಯಾಜಿನ್ ಯು ನೀಡ್ ಆಸ್ಕ್ ಎ ಟೀಚರ್ ಫಾರ್ ಹೆಲ್ಪ್ ವಿತ್ ಯುವರ್ ಹೋಮ್ ವರ್ಕ್. ವಾಟ್ ವುಡ್ ಯು ಸೇ? ರೈಟ್ ಎಕ್ಸಾಕ್ಟ್ಲಿ ವಾಟ್ ಯು ವುಡ್ ಸೇ. ನೋಡಿ, ಇಲ್ಲಿ ನಿಮ್ಮ ಟೀಚರ್ ಕಡೆಯಿಂದ ಹೋಮ್ವರ್ಕ್ ಬರೆಯೋದಕ್ಕೆ ಹೆಲ್ಪನ್ನು ಕೇಳಬೇಕು. ಹೇಗೆ ಕೇಳ್ತೀರಾ ಅಂತ. ಡಿಯರ್, ಅಲ್ಲಿ ಒಂದು ಸೆಂಟೆನ್ಸನ್ನು ಬರಿಬೇಕಾಗತ್ತೆ. ಸರ್, ವುಡ್ ಯು ಪ್ಲೀಸ್ ಹೆಲ್ಪ್ ಮೀ ಹೌ ಟು ರೈಟ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಈ ರೀತಿ ಸಣ್ಣದಾಗಿ ಸೆಂಟೆನ್ಸ್ ಬರೀಬೇಕು. ನೆಕ್ಸ್ಟ್ ಫಿಫ್ತ್ ಒನ್, ರೀಡ್ ದ ಫಾಲೋಯಿಂಗ್ ಶಾರ್ಟ್ ಸ್ಟೋರಿ ಆ್ಯಂಡ್ ಆನ್ಸರ್. ಎ ಗ್ರಿಡಿ ಡಾಗ್ ಫೌಂಡ್ ಎ ಬೋನ್ ವೈಲ್ ಕ್ರಾಸಿಂಗ್ ಎ ಬ್ರಿಡ್ಜ್. He saw his reflection in the water. Thinking it is another dog with a bone, he barked to get it and dropped his own bone into the river. How did the dog lose his bone? ಇಲ್ಲಿ ನಾಯಿ ಯಾವ ರೀತಿ ಅದರ ಒಂದು ಬೋನನ್ನು ಕಳ್ಕೊಳ್ತು ಅನ್ನೋದನ್ನು ಇಲ್ಲಿ ಉತ್ತರ ಬರೀಬೇಕಾಗುತ್ತೆ. ಇಲ್ಲೆಲ್ಲ ಕೀ ಆನ್ಸರ್ಸ್ ನೆಕ್ಸ್ಟ್ ಪೇಜಲ್ಲಿ ಇದೆ. ರೀಡ್ ದಿಸ್ ಶಾರ್ಟ್ ಡಿಸ್ಕ್ರಿಪ್ಷನ್. ರವಿ ಆಲ್ವೇಸ್ ವೇಕ್ಸ್ ಅಪ್ ಅರ್ಲಿ ಟು ಫೀಡ್ ದ ಸ್ಟ್ರೀಟ್ ಡಾಗ್ಸ್ and he never forget to say thank you to the school bus driver. Question, based on this text write 2 sentences describing what kind of person Ravi is. ಈ ಸೆಂಟೆನ್ಸ್ಗಳನ್ನು ಓದಿದ ಮೇಲೆ ರವಿ ಎಂತಹ ಹುಡುಗ ಅನ್ನೋದಕ್ಕೆ ನೀವು ಒಂದೆರಡು ಸೆಂಟೆನ್ಸ್ ಬರೀರಿ. ಅಲ್ಲಿ ರವಿ ಈಸ್ ವೆರಿ ಹೆಲ್ಪ್ಫುಲ್, ಕೈಂಡ್ ಪರ್ಸನ್ ಆ್ಯಂಡ್ ಈಸ್ ವೆರಿ ಗ್ರೇಟ್ಫುಲ್ ಟು ಹೂ ಹೆಲ್ಪ್ಸ್ ಹಿಮ್. ಈ ರೀತಿ ಬರೀಬೇಕಾಗತ್ತೆ. ನೆಕ್ಸ್ಟ್ 7th one, imagine your teacher told you a story about a girl who shared her umbrella with a stranger in heavy rain. Write 1 or 2 sentences sharing your opinion about the girl's action. ಇಲ್ಲಿ ಆ ಹುಡುಗಿ ಒಬ್ಬ ಸ್ಟ್ರೇಂಜರ್ಗೆ ಅಂಬ್ರೆಲ್ಲಾ ಕೊಟ್ಟಿರ್ತಾರೆ ಮಳೆ ಬಂದಾಗ, ಅದರ ಬಗ್ಗೆ ಬರೀರಿ. ಆ ಹುಡುಗಿ ಬಗ್ಗೆ ಅಂದಾಗ ಶಿ ಈಸ್ ಎ ವೆರಿ ಕೈಂಡ್ ಪರ್ಸನ್ ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ ಐಡೆಂಟಿಫೈ ನೌನ್ ಆ್ಯಂಡ್ ಅಡ್ಜೆಕ್ಟಿವ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ದ ಬ್ಯೂಟಿಫುಲ್ ಬರ್ಡ್ ಸ್ಯಾಂಗ್ ಸ್ವೀಟ್ಲಿ ಇದೆ. ಇಲ್ಲಿ ನೌನ್ ಅಂದಾಗ ಬರ್ಡ್, ಅಡ್ಜೆಕ್ಟಿವ್ ಅಂದಾಗ ಬ್ಯೂಟಿಫುಲ್ ಬರುತ್ತೆ. ಇನ್ನು 9th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಕರೆಕ್ಟ್ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್. ಯೆಸ್ಟರ್ಡೇ ಐ ಡ್ಯಾಶ್ ಪ್ಲೇ ಫುಟ್ಬಾಲ್ ವಿತ್ ಮೈ ಬ್ರದರ್. ಐ ಪ್ಲೇಡ್ ಫುಟ್ಬಾಲ್ ಅಂತ ಬರೀಬೇಕು. ಆ್ಯಂಡ್ 10th ಒನ್, ರೈಟ್ ಎ ಶಾರ್ಟ್ ಪ್ಯಾರಾಗ್ರಾಫ್ 3 to 4 sentences ಎಕ್ಸ್ಪ್ಲೇನಿಂಗ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಸೇವ್ ವಾಟರ್ ಅಟ್ ಹೋಮ್ ಇನ್ ಯುವರ್ ಕಮ್ಯುನಿಟಿ. ಇಲ್ಲಿ ವಾಟರ್ ಈಸ್ ವೆರಿ ಇಂಪಾರ್ಟೆಂಟ್ ಬಗ್ಗೆ ಒಂದು 3 to 4 ಸೆಂಟೆನ್ಸಸ್ನ ಬರೀಬೇಕು. ನೋಡಿ, ಈ ಒಂದು ಪೋಸ್ಟ್ ಟೆಸ್ಟ್ 9th ಪೋಸ್ಟ್ ಟೆಸ್ಟ್ಗೆ ಕೀ ಆನ್ಸರ್ಸ್ ಇಲ್ಲಿ ಕಾಣಬಹುದಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಒಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ನೀವು ಈ ರೀತಿಯ ಕ್ವಶನ್ ಪೇಪರನ್ನು ಎಕ್ಸ್ಪೆಕ್ಟ್ ಮಾಡಬೇಕಾಗಿರುತ್ತೆ. ಈ ಕೀ ಆನ್ಸರ್ಸನ್ನು ನೀವು ಪ್ರಾಕ್ಟೀಸ್ ಸಹ ಮಾಡ್ಕೋಬಹುದು. ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.